ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟ. ಚಂದ್ರಪ್ರಭಾ ಇಷ್ಟ. ಅವನು ಗೆಲ್ಲಬೇಕು. ಕಾಮಿಡಿ ಎಲ್ಲ ಯಾವ್ದು ಇಷ್ಟ ಆಗತ್ತೆ ನಿಮಗೆ? ಅಯ್ಯೋ ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಕಮಗ. ನಗ್ತೀರಾ? ಯಾರು ನೋಡಿ ಜಾಸ್ತಿ ನಗ್ತೀರಾ? ಅಲ್ಲ ಯಾರು ಕಾಮಿಡಿ ಮಾಡೋದು ನೋಡಿ ನಗ್ತೀರಾ? ಗಿಲ್ಲಿದೆ ಕಾಮಿಡಿ ಜಾಸ್ತಿ. ಅವನ್ನೇ ಎಲ್ಲ ಬೈದು. ನೆನ್ನೆ ಸ್ನಾನ ಕೂತ್ಕೊಂಡು ಜಗಳನೇ ಅನ್ಕತ್ತು. ಬರೀ ಜಗಳನೇ, ಊಟ ತಿಂಡಿನೂ ಕಾಣಲ್ಲ ಅವರು. ಬರೀ ಜಗಳನೇ. ಮೊದ್ಲಿದ್ದವ್ರೆ ಎಷ್ಟೋ ಮೇಲು. ಆ ರಾಜಮ್ಮ ಮಾಡೋವಳಲ್ಲ, ಅವಳಿಂದಲೇ ಅರ್ಧ ಜಗಳ. ಅವಳದೇ ಒಂದು ವಾದನೆ. ರಾಜಮ್ಮ ಮಾಡೋಳಲ್ಲ ಅವಳು. ಇಲ್ಲ ರಾಜಮ್ಮ ಇದ್ರಲ್ಲಿ ಮಾಡೋಳು, ಪುಟ್ಟಕ್ಕನ ಮಕ್ಕಳು ಒಳಗೆ. ಅವಳಿಂದಲೇ ಅರ್ಧ. ಮಂಜು ಭಾಷಿನಿ ಅಂತ ಅವಳ ಹೆಸರು. ಅವಳದೇ ಜಗಳ. ಅಶ್ವಿನಿ ಅಂತಿದ್ದಾರೆ, ಆ ರಾಜಮಾತೆ ಅವಳದು ಇದ್ದಿದ್ದು ಗಲಾಟೆ ಜಾಸ್ತಿ. ಎಲ್ಲ ಕಡೆನೂ ಅವಳದೇ ಜಾಸ್ತಿ. ಮಲ್ಲಮ್ಮನ ಬಗ್ಗೆ ಒಳ್ಳೆ ಆತರ ಹಳ್ಳಿ ಪ್ರತಿಭೆ ಬರಬೇಕು. ಹಳ್ಳಿ ಪ್ರತಿಭೆ ಅವಳ ವಯಸ್ಸಕ್ಕೆ ಅವಳು ಬಂದಿರೋದೇ ದೊಡ್ಡದು ಮಲ್ಲಮ್ಮ. ಇನ್ನು ಕೆಲವರು ಹೇಳ್ತಾರೆ ಮಲ್ಲಮ್ಮಗೆ ಬಿಗ್ ಬಾಸ್ ಬೇಕಾಗಿರ್ಲಿಲ್ಲ ಅಂತ. ಬೇಕಾಗಿರ್ಲಿಲ್ಲ, ಬಂದವಳೆಲ್ಲ ಧೈರ್ಯ ಮಾಡಿ ಅಷ್ಟೇ. ಹೇಳು, ಧೈರ್ಯ ಮಾಡಿ ಬಂದಿರೋದ್ರಿಂದ ಅವಳಿಗೊಂದು ಗ್ರೇಟು. ಯಾಕಂದ್ರೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ. ಹಾಗಾಗಿ ಅರ್ಥ ಮಾಡ್ಕೊಂಡು ಮೊನ್ನೆಲ್ಲ ಜಗಳ ಮಾಡ್ತಾವಳೆ. ಹೌದಾ? ನಾನು ಅದನ್ನ 7ನೇ ಮಾಡಿ 10 ಬಂದಿರೋಳು. ನನ್ಗೇನ್ ಗೊತ್ತಿಲ್ವಾ ಅಂತ ಕೂತವಳ ಅವಳು. ಕಿಲಾಡಿ. ಈಗ ಮೊನ್ನೆ ಮಂಗಳೂರು ಮೀನು ಹುಡುಗಿ ಇದೆಯಲ್ಲ, ಚಿಕ್ಕ ಹುಡುಗಿ, ಆ ಹುಡುಗಿ ಬಗ್ಗೆ ಏನಿಸ್ತಿದೆ? ಅಯ್ಯೋ ಬಲ್ ಬಾಯಿ ನೆನ್ನೆ ಟೀನೇ ಊದ್ಬಿಟ್ಟಿದ್ಲು ಮಕ್ಕಳಿ ಸಾರ್ಗೆ. ಗಲಾಟೆ ಆಯ್ತಿತ್ತು. ಚೆನ್ನಾಗಿದೆ ಬಿಗ್ ಬಾಸ್. ಚೆನ್ನಾಗದೆ. ಗಲಾಟೆ ಒಂದು ಸಂತಿ ಇಲ್ಲ, ಒಂದು ಒಬ್ರಿಗೊಬ್ರು ಅನ್ನೂನ್ವಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಏನಕ್ಕೆ ಬೇಕು, ಸುಮ್ಮನೆ ಜಗಳ ಮಾಡೋದಂತಾರಲ್ಲ, ಅವ್ರಿಗೆ ಏನಾದ್ರು? ಅದೇನು ಬರೀ ಜಗಳನೇ ಮಾಡ್ತಾವ್ರು. ಈ ಸತಂತೂ ಇದ್ದದ್ದು ಜಾಸ್ತಿ. ಜಗಳ ಇರ್ಬೇಕಾ ಬೇಡವಾ? ಜಗಳ ಇರಬೇಕು, ಏನನ್ನ 100ಕ್ಕೆ 10 ಭಾಗ ಇರಬೇಕು. ಇವರು ಸ್ಟಾರ್ಟಿಂಗಿಂದಲೂ ಬರೀ ಜಗಳನೇ ಆದರೆ ಏನು ಚೆನ್ನಾಗಿರ್ತದೆ? ಬರೀ ಜಗಳನೇ ಇವ್ರದ್ದು. ಒಂದು ಮಾತುಕತೆ ಮಾಡ್ಕೊಂಡು ಕುತ್ಕೊಂಡು ಅದು ಇಲ್ಲ, ಮಾತುಕತೆನೂ ಇಲ್ಲ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ ಪೈಪೋಟಿ. ಮಂಜು ಮಾಲಿನಿ ಅವರು ಇವ್ರದೇ ಜಾಸ್ತಿ. ಅವಳೇನು ಗೆಲ್ಲೂ ಇಲ್ಲ, ಆಡಕ್ಕೂ ಇಲ್ಲ, ಏನು ಮಾಡಿಲ್ಲ, ಬರೀ ಬಾಯಿ.